ಕ್ಷೋಣಿಪತಿ ಸುತನೆನಿಸಿ ಕೈದುಗ್ಗಾಣಿ ಕೊಟ್ಟುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ ವೇಣುಗಾನ ಪ್ರಿಯನ ಹಿಕ ಸುಖಾನುಭವ ಬೇಡದಲೆ ಲಕ್ಷ್ಮೀ ಪ್ರಾಣನಾಥನ ಪಾದ ಭಕ್ತಿಯ ಬೇಡುಕೊಂಡಾಡು. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 20. ಕ್ಷೋಣಿಪತಿ ಸುತ ನೆನೆಸಿ ಕೈದು ಗ್ಲಾಣಿಗೊಡ್ಡುವ ತೆರದಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಸರ್ವೋತ್ತಮನೂ ಸರ್ವಾಭೀಷ್ಟಪ್ರದಪ್ರದನೂ ಆದ ಆ ಸರ್ವೇಶ್ವರನಲ್ಲಿ ಕೇವಲ ಕ್ಷಣಿಕವಾದ ವಿಷಯ ಭೋಗ ರೂಪವಾದ ಐಹಿಕ ಸುಖವನ್ನು ಎಂದಿಗೂ ಬೇಡಬೇಡ ಎಂದು ಅವನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡಿ ಅವನನ್ನು ಅನವರತ ಕೊಂಡಾಡುತ್ತಿರು ಎಂದು ಸದ್ಗತಿಯ ಪಥವನ್ನು ತೋರಿದ್ದಾರೆ. ಕ್ಷೋಣಿ ಎಂದರೆ ಭೂಮಿ. ಭೂಮಿಯನ್ನು ಆಳುವ ಅರಸನಿಗೆ ಕ್ಷೋಣಪತಿ ಎಂದು ಹೆಸರು. ಕ್ಷೋಣಪತಿಯ ಮಗನಾದವನು ರಾಜನ ಹತ್ತಿರ ಬಂದು ಚಿಕ್ಕಾಸುಗಳನ್ನು ಬೇಡಿದರೆ ಅದು ಅತ್ಯಲ್ಪ ಮತ್ತು ಹೀನಾಯ. ರಾಜನಾದರೂ ಅತುಳವಾದ ಸಂಪತ್ತಿನ ಒಡೆಯ. ಅವನಲ್ಲಿ ದುಗ್ಗಾಣಿ ಬೇಡಿದರೆ ಹಾಸ್ಯಾಸ್ಪದವಾಗುವುದು. ಅದು ಔಚಿತ್ಯರಹಿತವಾದ ಬೇಡಿಕೆ. ಹಾಗೆಯೇ ಮನೆಯಲ್ಲಿ ಸರ್ವಾಭೀಷ್ಟಗಳನ್ನೂ ನೀಡುವ ಸುಮನಸಧೇನು ಕಾಮಧೇನು ಇರಲಾಗಿ ಸಗಣಿ ಕೊಡು ಎಂದು ಬೇಡಿದಂತೆ ಅಲ್ಪ ಮಾನವನ ಸ್ಥಿತಿ. ಶ್ರೀಕೃಷ್ಣ ವೇಣುಗಾನ ಪ್ರಿಯ. ಅವನು ಊದುತ್ತಿರುವ ಕೊಳಲು ಲಕ್ಷಾತ್ಮಕವಾದದ್ದು. ಶ್ರೀಲಕ್ಷ್ಮಿಯೇ ಕೊಳಲಿನಲ್ಲಿ ರೂಪದಲ್ಲಿ ಶ್ರೀಹರಿಯ ಸೇವೆ ಮಾಡುತ್ತಿದ್ದಾಳೆ. ಅಂತಹ ಲಕ್ಷ್ಮಿಗೆ ವೇಣುಗೋಪಾಲನು ಅತ್ಯಂತ ಪ್ರೀತಿಯ ವಿಷಯನು. ಅಂತಹ ವೇಣುಗಾನ ಪ್ರಿಯನಲ್ಲಿ ಕೇವಲ ನಶ್ವರವಾದ ಐಹಿಕ ಸುಖಗಳನ್ನು ಎಂದೆಂದೂ ಬೇಡಬೇಡ. ಮುಕ್ತ ಸಾಮ್ರಾಜ್ಯವನ್ನು ಕರುಣಿಸುವ ಆ ಮುಕುಂದನಲ್ಲಿ ಮಂಕುಮತಿಗಳು ಪ್ರಾಪಂಚಿಕ ಸುಖಗಳನ್ನು ಬೇಡಿದರೆ ಅದು ಅರಸನ ಪುತ್ರನು ರಾಜನಲ್ಲಿ ದುಗ್ಗಾಣಿ ಬೇಡಿದಂತೆಯೇ ಕಾಮಧೇನುವಿನಲ್ಲಿ ಸಗಣಿ ದಯಪಾಲಿಸೆಂದು ಬೇಡಿದಂತೆಯೂ ಆಗುವುದು. ಈ ಉಪಮಾನದಲ್ಲಿ ಶ್ರೀಹರಿಯು ಬ್ರಹ್ಮಾಂಡ ಕೋಟಿಧಾರನು, ಅರಸನ ಸದೃಶನು. ಐಹಿಕ ಸುಖಗಳು ದುಗ್ಗಾಣಿ ಸದೃಶ, ಕ್ಷುಲ್ಲಕ ಅಪೇಕ್ಷಾ. ಅವನಿಂದ ಸೃಷ್ಟರಾದ ಮಾನವರು ಅರಸನ ಪುತ್ರ ಸದೃಶರು. ಅಂತೆಯೇ ಶ್ರೀಹರಿಯು ಸರ್ವಾಭೀಷ್ಟ ಫಲಪ್ರದನಾದ ಆಗಿದ್ದರಿಂದ ಕಾಮಧೇನು ಸದೃಶನು. ಆ ವಿರಿಂಚಿ ಜನಕನಲ್ಲಿ ಪ್ರಾಪಂಚಿಕ ಸುಖಗಳನ್ನು ಎಂದೆಂದಿಗೂ ಬೇಡಬಾರದು. ಶ್ರೀಲಕ್ಷ್ಮಿ ಮತ್ತು ಶ್ರೀ ಪ್ರಾಣದೇವರಿಗೆ ಸ್ವಾಮಿಯಾದ ಆ ಅಕ್ಷಯಾಂಬರನು ಅವನ ದಾನದಲ್ಲಿ ಅವನ ಪಾದ ಭಕುತಿಯನ್ನು ಮಾತ್ರ ಬೇಡಬೇಕು ಎಂದು ತಿಳಿಸುತ್ತಾರೆ. ಅವನ ಪಾದ ಕಂಜಗಳಲ್ಲಿ ಭಕ್ತಿಯುದ್ರೇಕದಿಂದ ಹಾಡುತ್ತಾ ಹೊಗಳುತ್ತಾ ಹಿಗ್ಗುತ್ತಲಿರು ಎಂದು ಸನ್ಮಾರ್ಗದ ಪಥವನ್ನು ತೋರಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.